प्रवर्तते उत्तिष्ठ नरशार्दूल कर्तव्यं दैवमान्विकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्विकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलम् ಗಂಗಾ ಮಾತೆ, ಇಂದು ಮಕರ ಸಂಕ್ರಾಂತಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷ. ಈ ಹೊಸ ವರ್ಷದ ದಿನದಂದು
ಈ ಜಗದಲ್ಲಿ ಜನಿಸಿದ ಎಲ್ಲ ಮಾನವರು ಕೂಡ ನದಿಗಳಿಗೆ ಹೋಗಿ ಎಳ್ಳು ಬೆಲ್ಲವನ್ನ ಮೈಗೆ ಹಚ್ಚಿಕೊಂಡು ತಮ್ಮ ಕೆಟ್ಟ ವಿಷಯಗಳನ್ನೆಲ್ಲ ದೂರ ಮಾಡಿ, ಕಹಿ ವಿಷಯಗಳನ್ನ ದೂರ ಮಾಡಿ ಸಿಹಿ ವಿಷಯಗಳನ್ನ ಕೊಡುವಂತ ದೇವರಲ್ಲಿ ಬೇಡ್ಕೊಂಡು ಬರ್ತಾರೆ ಗಂಗಾ ಮಾತೆ. ತಾಯಿ ದುರ್ಗಾ ಪರಮೇಶ್ವರಿ, ನಿನ್ನಲ್ಲಿ ಈ ನಿನ್ನ ಭಕ್ತರು ಬೇಡಿಕೊಳ್ಳುವುದು ಒಂದೇ ನನ್ನವ ತಾಯಿ, ಸಕಲ ಸಮೃದ್ಧಿ ಸೌಭಾಗ್ಯವನ್ನ ಕೊಟ್ಟು ನಮ್ಮ ಸಂಸಾರದಲ್ಲಿ ಯಾವ ತೊಂದರೆ ಆಗದಂತೆ ನಮ್ಮ ಸಂಸಾರವನ್ನ ಸುಗಮವಾಗಿ ಸಾಗಿಸುವಂತ ನಿನ್ನಲ್ಲಿ ನಾನು ಸರಿಗುಟ್ಟಿ ಬೇಡ್ಕೊಳ್ತೀನಮ್ಮ, ಸರಿಗುಟ್ಟಿ ಬೇಡ್ಕೊಳ್ತೀನಿ. ಪ್ರೇಮ, ಈ ನನ್ನ ತಾಯಿ ಉಳಿದ ಮಣ್ಣಲ್ಲಿ ಸೆರೆಗೊಡ್ಡಿ ಏನೂ ಬೇಡಿಕೊಳ್ಳುತ್ತಿರುವಲ್ಲ. ಬನ್ನಿ ಸ್ವಾಮಿ, ಈಗ ಬಂದ್ರ? ಹೌದು ಪ್ರೇಮ, ಈಗ ತಾನ ಬಂದೆ. ಇಂದೇಕು ಅಮ್ಮ ಅವರು ಭಕ್ತಿ ಸಾಗರದಲ್ಲಿ ಮುನಿಗಿದಂತೆ ಕಾಣುತ್ತಿರುವುದಲ್ಲ ಸ್ವಾಮಿ. ಇದು ಮಕರ ಸಂಕ್ರಾಂತಿ ಹಬ್ಬ ಅಲ್ವೇನ್ರಿ? ಅಂದ್ರೆ ನಮ್ಗೆ ಹೊಸ ವರ್ಷ. ಈ ಹೊಸ ವರ್ಷ ಹೀಗೆ ನಮ್ಮನ್ನ ವರ್ಷವಿಡೀ ಹರ್ಷದಿಂದ ಇರ್ಲಿ ಅಂತ ಆ ತಾಯಿಯಲ್ಲಿ ಸರಿಗುಟ್ಟಿ ಬೇಡ್ಕೊಂಡೆ. ಏ ಹುಚ್ಚಿ, ಎಷ್ಟು ಹೊಸ ವರ್ಷ ಬರಲಿ, ಎಷ್ಟು ಯುಗಗಳ ಉರುಳಲಿ, ಬಡವರು ಬಡವರಾಗಿ ಉಳಿವರು, ಶ್ರೀಮಂತರು ಶ್ರೀಮಂತರಾಗಿ ಮೆರೆಯುವರು ಈ ಸಮಾಜದಲ್ಲಿ. ಸ್ವಾಮಿ, ಆಳಾಗಿ ದುಡ್ದವನು ಅರಸನಾಗಿ ಉಣ್ಣುವನು ಅಂತ ಗಾದೆ ಮಾತು ನಿಮಗೆ ಗೊತ್ತಿಲ್ವೇನ್ರಿ? ನೋಡು ಪ್ರೇಮ, ಈ ಕಲಿಯುಗದಲ್ಲಿ ಬಡವರಿಗೆ ಬೆಲೆ ಇಲ್ಲ, ಶ್ರೀಮಂತರಿಗೆ ಸಾವಿಲ್ಲ. ಸ್ವಾಮಿ, ಬಡವರನ್ನ ರಕ್ಷಿಸಲಿಕ್ಕೆ, ಆ ಶ್ರೀಮಂತರನ್ನ ಶಿಕ್ಷಿಸಲಿಕ್ಕೆ ಆ ದೇವರು ಯಾವುದಾದ್ರೂ ಒಂದು ಅವತಾರದಲ್ಲಿ ಬಂದೇ ಬರ್ತಾನೆ ಸ್ವಾಮಿ, ಬಂದೇ ಬರ್ತಾನೆ. ದೇವರ ಏ ಹುಚ್ಚಿ, ದೇವರು ದೇವವಾಗಿರುವಾಗ ದೊರೆಯಲ್ಲಿ ಎಲ್ಲಿ ಬರಬೇಕು ನಿನ್ನ ದೇವರು? ಸ್ವಾಮಿ, ದೇವರನ್ನ ನಿಂದಿಸಿ ಮಾತಾಡಬೇಡಿ ಸ್ವಾಮಿ. ಮತ್ತೇನು ಮಾತನಾಡುವುದು ಪ್ರೇಮ? ಯಾಕೆ ಸ್ವಾಮಿ, ಯಾಕೆ ಹಿಂದೇಕೋ ಒಂಥರ ಮಾತಾಡ್ತಾ ಇದ್ರಲ್ಲ, ಯಾಕೆ, ಏನಾಯ್ತು? ಪ್ರೇಮ ಪ್ರೇಮ, ಇದೇ ಮಕರ ಸಂಕ್ರಮಣ ದಿನದಂದು ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡ ಕೆಟ್ಟ ದಿನ ಪ್ರೇಮ, ಕೆಟ್ಟ ದಿನ. ಸ್ವಾಮಿ, ಯಾಕೆ ಸ್ವಾಮಿ? ನನ್ನ ಅತ್ತೆ ಮಾವಂದ್ರಿಗೆ ಏನಾಯ್ತು ಸ್ವಾಮಿ? ಹೇಳಿ ಸ್ವಾಮಿ. ಪ್ರೇಮ, ಸುಮಾರು 20 ವರ್ಷಗಳ ಹಿಂದೆ ಮಲಪ್ರಭಾ ನದಿ ಸಂಕ್ರಮಣ ದಿನದಂದು ಸ್ಥಾನಕ್ಕೆಂದು ಹೋದ ನನ್ನ ತಂದೆ ತಾಯಿಗಳು ವಿಧಿವಶದಿಂದ ನದಿಯಲ್ಲಿ ಮುನಿಗಿ ಪ್ರಾಣ ಬಿಟ್ಟರು. ಸ್ವಾಮಿ, ನಿಮ್ಮ ಮನಸ್ಸಿನಲ್ಲಿ ಇಂಥ ದುಃಖದ ಸಾಗರವನ್ನ ಇಟ್ಟುಕೊಂಡು ಇಷ್ಟು ವರ್ಷ ಹರ್ಷದಿಂದ ಸಾಗಿಸ್ತಾ ಇದ್ರೇನ್ರಿ ನಮ್ಮ ಸಂಸಾರವನ್ನ? ಮತ್ತೇನು ಮಾಡಲಿ ಪ್ರೇಮ, ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿದು ಜೀವನ ನಡೆಸುತ್ತಿರುವೆ. ಹೋಗ್ಲಿ ಬಿಡಿ ಸ್ವಾಮಿ, ಹೋಗ್ಲಿ ಬಿಡಿ. ಯಾಕೆಂದ್ರೆ ಮೊದಲೇ ಇದು ಹೊಸ ವರ್ಷ ಅಂದಮೇಲೆ ನಾವೇನಾದ್ರೂ ಕಣ್ಣೀರು ಹಾಕುತ್ತಾ ಕುಳಿತುಕೊಂಡ್ರೆ ವರ್ಷವಿಡೀ ದುಃಖದಲ್ಲೇ ಕಳೆಯಬೇಕಾಗುತ್ತೆ ಸ್ವಾಮಿ. ಆಯ್ತು ಬಿಡಿ, ಮಹಾರಾಣಿಯವರ ಆಜ್ಞೆಯಲ್ಲಿ ಆದರೂ ಮೀರುವುದುಂಟೆ. ಹಾಗಾದ್ರೆ ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿ ತಾಯಿಯ ಪ್ರಸಾದವನ್ನು ಸ್ವೀಕರಿಸಿ. ಪ್ರೇಮ, ಆ ನನ್ನ ಉಡುತಮ್ಮ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ. ಆಯ್ತು ಸ್ವಾಮಿ. ಸ್ವಾಮಿ, ತೆಗೆದುಕೊಳ್ಳಿ ದೇವಿಯ ಪ್ರಸಾದವನ್ನು. ಪ್ರೇಮ, ಇದೇ ಸಂತೋಷದ ಸಮಯದಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡಬಾರದೇ ನನ್ನ? ಹಾ, ಗೊತ್ತಾಯ್ತು ಗೊತ್ತಾಯ್ತು. ಪತಿ ಆಜ್ಞೆ ಎಂದಾದ್ರೂ ಮೀರುದುಂಟೆ? ನಿನ್ನ ಇಷ್ಟವೇ ನನ್ನ ಇಷ್ಟ. ಕೊನೆವರೆಗೂ
ಮುತ್ತಿನ ಕಾಣಿಕೆ ನೀ ಬಾರನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರನ ಸನಿಹಕ್ಕೆ
ಪ್ರೇಮ, ಈ ನಿನ್ನ ಮಧುರವಾದ ಹಾಡವನ್ನು ಕೇಳಿ ಹಸಿವಿನ ಬಾಧೆ ತುಂಬ ಹೋಯಿತು. ಅಣ್ಣ, ಅತ್ತಿಗೆ, ತಮ್ಮ ದೇವರಾಜ, ಇದೇನಪ್ಪ ದಿಢೀರನೆ ನಿನ್ನ ದರ್ಶನ? ಮೈದನ ಬಾರಪ್ಪ. ಇದೇನು ಒಂದು ಕಾಗದ ಪತ್ರನೂ ಬರ್ದಿಲ್ಲ, ಒಂದು ಫೋನ್ ಕೂಡ ಮಾಡಿಲ್ಲ, ದಿಢೀರನೆ ನಿನ್ನ ಆಗಮನ. ಅತ್ತಿಗೆ, ಅದೆಲ್ಲ ಆಮೇಲೆ ಹೇಳುತ್ತೇನೆ, ಮೊದಲು ಆಶೀರ್ವದಿಸಿ. ಎದ್ದೇಳು ತಮ್ಮ ದೇವರಾಜ, ಎದ್ದೇಳು. ಮನಿಗೆ ಮಗನಾಗಿ, ದೇಶಕ್ಕ ಸೈನಿಕನಾಗಿ, ಯುದ್ಧದಲ್ಲಿ ಗೆದ್ದ ಧೀರನಾಗಿ, ನಿನ್ನ ಕೀರ್ತಿ ಭಾರತದ ಇತಿಹಾಸ ಭೂಪಟದಲ್ಲಿ ಅಚ್ಚಳಿಯಾಗಿ ಬೆಳಗಲೆನ್ನುವುದೇ ಈ ನಿನ್ನ ಅಣ್ಣನ ಬಲವಾದ ಆಶೀರ್ವಾದ ತಮ್ಮ, ಈ ನಿನ್ನ ಅಣ್ಣನ ಬಲವಾದ ಆಶೀರ್ವಾದ. ಮೈದನ ಅಷ್ಟೇ ಅಲ್ಲಪ್ಪ ಮೈದನ, ದೇಶದ ದ್ರೋಹಿಗಳಿಗೆ ಸುಡುವ ಸೂರ್ಯನಾಗಿ ಬಾಳ್ಬೇಕು, ಮುಗ್ಧ ಪ್ರಜೆಗಳಿಗೆ ಚಂದ್ರನಾಗಿ ಬಾಳ್ಬೇಕು. ನೀನು ಯಾವಾಗಲೂ ಸೂರ್ಯ ಚಂದ್ರನಂತೆ ಪ್ರಕಾಶಿಸಬೇಕಪ್ಪ, ಅದೇ ನಿನ್ನ ಅತ್ತಿಗೆ ಆಸೆ. ಅತ್ತಿಗೆ, ಸಾಕ್ಷಾತ್ ರೇಣುಕಾದೇವಿ ಜಮದಗ್ನಿಯರು ಇದ್ದಂತೆ ನೀವು. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ಯಾರ ಭಯವೂ ನನಗಿಲ್ಲ. ತಮ್ಮ ದೇವರಾಜ, ತಾಯಿ ಇಲ್ಲ ಎಂಬ ಕೊರಗು ಬರಬಾರದೆಂದು ನಿನ್ನನ್ನು ನನ್ನ ಕಣ್ಣಿನ ರೆಪ್ಪೆಲಿಟ್ಟು ಬೆಳೆಸಿದ್ದೇನಪ್ಪ. ಅದಕ್ಕೇನಾದರೂ ಹೆಚ್ಚು ಕಡಿಮೆ ಆಗಬಾರದು ನಿನಗೆ. ಅಣ್ಣ, ಅತ್ತಿಗೆ, ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಪ್ರೀತಿ ವಾತ್ಸಲ್ಯ ಕೊಟ್ಟು ಪುಲಿಯಾಗಿ ಬೆಳೆಸಿದ್ದೀರಿ ನಿಮ್ಮ ತಮ್ಮನನ್ನು. ಈ ನಿಮ್ಮ ಋಣ ಅದ್ಯಾವ ಜನ್ಮದಲ್ಲೂ ತೀರಿಸಲು ಸಾಧ್ಯವಿಲ್ಲ. ಮೈದನ ಹಾಗೆಲ್ಲ ಮಾತಾಡಬೇಡಪ್ಪ. ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಿ? ಯಾಕೆ ನಾವು ನಿನಗೆ ಹೊರಡಿನವರು ಅಂತ ಕಾಣ್ತಾ ಇದ್ದೀವೇನಪ್ಪ? ಇಲ್ಲ ಅತ್ತಿಗೆ, ಇಲ್ಲ. ನನ್ನ ಪಾಲಿನ ದೇವರುಗಳು ನೀವು. ಅಂಥದರಲ್ಲಿ ಹೊರಗಿನವರಂತೆ ನೋಡುವೇನೆ ನಾನು. ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ತಮ್ಮ ದೇವರಾಜ, ನಿನಗೊಂದು ಮಾತು ಹೇಳುತ್ತೇನೆ, ಚಿತ್ತಿಟ್ಟ ಕೇಳು ತಮ್ಮ, ಚಿತ್ತಿಟ್ಟ ಕೇಳು. ಅದ್ಯಾವ ಮಾತು ಹೇಳಣ್ಣ? ತಮ್ಮ ದೇವರಾಜ, ಭೂಮಿ ತಾಯಿಯ ಮಗನಾಗಿ, ವೈರಿಗಳಿಗೆ ವೀರನಾಗಿ, ಸೊಕ್ಕಿನ ಸೋಳೆ ಮಕ್ಕಳಿಗೆ ಮಿಕ್ಕಿದ ಹುಲಿಯಾಗಿ, ರಂಡಿ ಮುಂಡರ ಹೆಂಡಿ ತಿನ್ನುವ ಬಂಡ ನನ್ನ ಮಕ್ಕಳಿಗೆ ಪುಂಡ ಹುಲಿಯಾಗಿ, ಸದಾ ಈ ದೇಶವನ್ನು ರಕ್ಷಿಸುವ ಸೂರನಾಗಬೇಕು ತಮ್ಮ, ನೀನು ಸೂರನಾಗಬೇಕು. ಅಣ್ಣ, ಬೇರು ಪರ್ವತವನ್ನೇರಿ ಶಿಖರದಲ್ಲಿ ದೇಶ ದ್ರೋಹಿಗಳ ಬಣ್ಣ ಕತ್ತರಿಸಿ ವೀರ ಪರಾಕ್ರಮಿ ಎಂದು ಬಿರುದು ಪಡೆಯಬಲ್ಲ ಈ ನಿನ್ನ ತಮ್ಮ ದೇವರಾಜ. ಅಷ್ಟೇ ಅಲ್ಲ ಮೈದನ, ರಣ ಯುದ್ಧದಲ್ಲಿ ನೀನು ಪ್ರಾಣವನ್ನೇ ಪಣಕ್ಕಿಟ್ಟು ದೇಶಕ್ಕೋಸ್ಕರ ಹೋರಾಡಿ ಶೌರ್ಯ ಪ್ರಶಸ್ತಿಯನ್ನು ಪಡೆದು ಬಿರುದನ್ನು ಪಡಿಬೇಕನ್ನುವುದೇ ಈ ನಿನ್ನ ಅತ್ತಿಗೆಯ ಬಲವಾದ ಆಸೆ. ಅತ್ತಿಗೆ, ರಣಭೂಮಿಯಲ್ಲಿ ಶತ್ರುಗಳನ್ನು ಸದೆ ಪಡೆಯುವಾಗ ಈ ನಿನ್ನ ಮೈದುನ ಸತ್ತು ಪ್ರಾಣ ಬಿಟ್ಟರೂ ಸರಿಯೇ, ಆದರೆ ಆ ಶತ್ರುಗಳನ್ನು ಸಂಹರಿಸಿ ಹುತಾತ್ಮನಾಗುತ್ತಾನೆ ಅತ್ತಿಗೆ ನಿನ್ನ ಬಹುದೂರ್ ಮೈದುನ. ಪ್ರೇಮ, ಈ ನನ್ನ ತಮ್ಮ ಆಡುವ ನುಡಿಗಳನ್ನು ಕೇಳಿದರೆ ಹಾಲು ಕುಡಿದಷ್ಟು ಸಂತೋಷವಾಗುತ್ತದೆ ತಮ್ಮ ಈ ನಿನ್ನ ಅಣ್ಣನಿಗೆ. ಮೈದುನ
ಹಾಗಾದ್ರೆ ಕೈಕಾಲು ಮುಖ ತೊಳ್ಕೊಂಡು ಬಾರಪ್ಪ, ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ, ಊಟ ಮಾಡುವಂತೆ. ಅತ್ತಿಗೆ, ಊಟ ಮಾಡುವ ಮುನ್ನ ನಿಮ್ಮ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆ ಹೊರಬರಲಿ. ಆಯ್ತಪ್ಪ, ನಿನ್ನ ಇಷ್ಟದಂತೆ ಎಲ್ಲರೂ ಸೇರಿ ಹಾಡಿ ನಲಿಯೋಣ. ಹಸಿದಾಗ ಅನ್ನ ಕಲಿದಾಗ ನೀನು ಹೊರಗಿದ್ದ ಮೇಲೆ ಏಕೆಂದೋ ಹಸಿದಾಗ ಅನ್ನ ಕಲಿದಾಗ ನೀನು ಹೊರಗಿದ್ದ ಮೇಲೆ ಏಕೆಂದೋ ಅಣ್ಣ ತಮ್ಮ ಡ್ಯಾನ್ಸ್ ಮಾಡಿ ದಂಡಿರ್ಬೇಕಲ್ಲ. ಬರೀ ಬಿಸಿ ಬಿಸಿ ಅಡಿಗೆ ಮಾಡಿದ್ರೆ ಊಟ ಮಾಡೋದಂತ. ಆಯ್ತು ನಡೆಯಣ್ಣ. ತಮ್ಮ ದೇವರಾಜ ನಡೀರಿ, ಎಲ್ಲರೂ ಸೇರಿಕೊಂಡು ಊಟ ಮಾಡೋಣ. ನಾನು ತೋಟಕ್ಕೆ ಹೋಗಬೇಕು. ಬರ್ರಿ ಹಾಗಾದ್ರೆ.